ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮವನ್ನು ಕುರಿತು ಒಂದು ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ತಾ ಇದ್ದೀರೋ ಅವರು ಈ ಒಂದು ಸಿಲೆಬಸನ್ನು ಆಧಾರವಾಗಿಟ್ಕೊಂಡು ಸ್ಟಡಿ ಮಾಡಿದರೆ ನಮಗೆ ವಿಷಯಗಳು ಬೇಗ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ದೈಹಿಕ ಶಿಕ್ಷಣ ಪಠ್ಯವಸ್ತು ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್, ಇದು ಗ್ರೇಡ್ 1 ಅಂತೇಳಿ ಪೋಸ್ಟು ನಮ್ಮದು. ದೈಹಿಕ ಶಿಕ್ಷಣ ಇತಿಹಾಸ, ದೈಹಿಕ ಶಿಕ್ಷಣದಲ್ಲಿ ಅದರಂದರೆ ದೈಹಿಕ ಶಿಕ್ಷಣ ಹೇಗೆ ಹುಟ್ಟುಕೊತ್ತು, ಹೇಗೆ ಬೆಳೆದು ಬಂತು ಅಂಥೇಳಿ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಅದರಲ್ಲಿ ದೈಹಿಕ ಶಿಕ್ಷಣ ಇತಿಹಾಸದಲ್ಲಿ ಪ್ರಾಚೀನ ಕಾಲದ ಮತ್ತು ಆಧುನಿಕ ಕಾಲದ ದೈಹಿಕ ಶಿಕ್ಷಣ, ಪ್ರಾಚೀನ ಕಾಲ ಮತ್ತು ಆಧುನಿಕ ಕಾಲದ ದೈಹಿಕ ಶಿಕ್ಷಣ ಮತ್ತು ವಿವಿಧ ದೇಶ ಕ್ರೀಡಾ ತತ್ವಜ್ಞಾನಿಗಳು ಕೂಡ ಬರ್ತಾರೆ ಇಲ್ಲಿ. ಅವ್ರ ಕೊಡುಗೆ ಏನು ದೈಹಿಕ ಶಿಕ್ಷಣದಲ್ಲಿ ಅಂತಂತ. ಹಾಗೆ ಭಾರತದ ಕ್ರೀಡಾ ಇತಿಹಾಸ, ಗ್ರೀಕ್ ದೇಶ, ರೋಮ್ ದೇಶ, ಇಟಲಿ, ಜಪಾನ್, ಚೀನಾ, ರಷ್ಯಾ, ಅಮೇರಿಕಾ, ಸ್ವೀಡನ್, ಇಂಗ್ಲೆಂಡ್, ಡೆನ್ಮಾರ್ಕ್, ಜರ್ಮನಿ, ಇಷ್ಟು ದೇಶಗಳಲ್ಲಿ ಕ್ರೀಡಾ ಇತಿಹಾಸ ಹೇಗಿದೆ, ಆ ದೇಶದಲ್ಲಿ ಕ್ರೀಡೆಗಳು ಯಾವ ರೀತಿ ಬೆಳೆದುಕೊಂಡು ಬಂದವು ಅಂಥೇಳಿ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಎರಡನೇ ಪಾಯಿಂಟ್ಸ್, ಸ್ವತಂತ್ರವಾಗಿ ಹುಟ್ಟಿ ಬೆಳೆದು ಭಾರತದಲ್ಲಿ ದೈಹಿಕ ಶಿಕ್ಷಣದ ವಿವಿಧ ಯೋಜನೆಗಳು ಅಂತ ಬರ್ತವೆ. ಯಾವ್ಯಾವ ಯೋಜನೆಗಳಂತಂದರೆ ಭಾರತ ಸೇವಾದಳ ಆಗಿರ್ಬೋದು, NSS ಆಗಿರ್ಬೋದು, ಸ್ಕೌಟ್ ಗೈಡ್ಸ್ ಆಗಿರ್ಬೋದು, ರೆಡ್ ಕ್ರಾಸ್ ಆಗಿರ್ಬೋದು, NCC, ಹೀಗೆ ಬೇರೆ ಬೇರೆ ಯೋಜನೆಗಳು ಬರ್ತವೆ. ನೋಡಿ ಇಲ್ಲಿ ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಭಾರತದ ಸೇವಾದಳ, NSS, ಸ್ಕೌಟ್ ಆ್ಯಂಡ್ ಗೈಡ್ಸ್, ರೆಡ್ ಕ್ರಾಸ್, ವಿಶ್ವ ಆರೋಗ್ಯ ಸಂಸ್ಥೆ, NCC, NIS, LNCPE, SNIPS, YMCA, ಅಖಾಡ ವ್ಯಾಯಾಮ ಶಾಲೆ, ಇವೆಲ್ಲ ಯೋಜನೆಗಳ ಬಗ್ಗೆ ಏನು ಮಾಡ್ತೀವಿ ನಮ್ಮದು ಪಠ್ಯಕ್ರಮದಲ್ಲಿ ತಿಳ್ಕೊತೀವಿ. ಹಾಗೆ ಅಂತಾರಾಷ್ಟ್ರೀಯ ಕ್ರೀಡೆಗಳು, ಅಂತಾರಾಷ್ಟ್ರೀಯ ಕ್ರೀಡೆಗಳಂದರೆ ಏಷ್ಯನ್ ಕ್ರೀಡೆಗಳು, ವಿಶ್ವಕಪ್ಪು, ವರ್ಲ್ಡ್ ಕಪ್ಪು, ಒಲಿಂಪಿಕ್ಸ್ಗಳು, ಕಾಮನ್ವೆಲ್ತ್ ಗೇಮ್ಸು, ಏಷ್ಯನ್ ಗೇಮ್ಸು, ಇವೆಲ್ಲ ಏನಂತೀವಿ ನಾವು ಅಂತಾರಾಷ್ಟ್ರೀಯ ಕ್ರೀಡೆಗಳು ಅಂಥೇಳಿ ಕರಿತೀವಿ. ಇದರಲ್ಲಿ ಯಾವ್ಯಾವ ಅಂದರೆ ಅವು ಹೆಂಗೆ ಬೆಳೆದು ಬಂದವು, ಅಂತಾರಾಷ್ಟ್ರೀಯ ಕ್ರೀಡೆಗಳು ಮತ್ತು ಕರ್ನಾಟಕದಲ್ಲಿ ಕ್ರೀಡೆಗಳ ಬೆಳವಣಿಗೆ, ಕರ್ನಾಟಕದಲ್ಲಿ ಕ್ರೀಡೆಗಳು ಹೆಂಗೆ ಅಭಿವೃದ್ಧಿ ಹೊಂದಿದ್ವು ಅಂತೇಳಿ ಬಗ್ಗೆ ತಿಳ್ಕೊಬೇಕು. ಪ್ರಾಚೀನ ಒಲಿಂಪಿಕ್ಕು, ಆಧುನಿಕ ಒಲಿಂಪಿಕ್ಸ್, ಏಷ್ಯನ್ ಕ್ರೀಡೆಗಳು, ಕಾಮನ್ವೆಲ್ತು, ವಿಶ್ವಕಪ್ ಕ್ರಿಕೆಟು, ವಿಶ್ವಕಪ್ ಫುಟ್ಬಾಲು, ಇವೆಲ್ಲ ಕರ್ನಾಟಕದ ಇತಿಹಾಸ. ಅಂದರೆ ಕರ್ನಾಟಕದಲ್ಲಿ ಇವೆಲ್ಲ ಎಷ್ಟು ಡೆವಲಪ್ ಆಗಿದ್ದಾವೆ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊತೀವಿ. ನಾವು ಬುಕ್ಸ್ ನೋಡ್ಕೊಂಡು ಓದ್ತಾ ಹೋದ್ರಿ ಅಥವಾ ಬೇರೆ ಒಂದು ಯಾವುದೇ ಟೆಕ್ಸ್ಟ್ ಬುಕ್ಕು, ನಮ್ಮದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಆಗಿರಲಿ ಅಥವಾ ಆಥರ್ಸ್ ಟೆಕ್ಸ್ಟ್ ಬುಕ್ ಆಗಲಿ ಓದ್ಕೋತಾ ಹೋದರೆ ನಮಗೆ ಸಿಲೆಬಸ್ ಏನಿದೆ ಅಂತೇಳಿ ಗೊತ್ತಾಗಲ್ಲ. ಒಂದು ನಾವು ಸಿಲೆಬಸ್ ಇಟ್ಕೊಂಡು ಓದಿದರೆ ನಮಗೇನಾಗುತ್ತೆ, ಯಾವುದು ಓದಬೇಕು ಅಂಥೇಳಿ ಒಂದು ಚೌಕಟ್ಟು ನಮಗೆ ಸಿಗ್ತೈತಿ. ಅದಕ್ಕೆ ಸಿಲೆಬಸ್ ವೈಸು ಓದ್ಕೊಂಡು ಹೋದರೆ ನಮಗೆ ಈಸಿ ಆಗ್ತದೆ ಅಂತ ಹೇಳ್ತೀನಿ. ಹಾಗೆ ಈಗ ಎರಡನೇ ಪಾಯಿಂಟ್ಸ್ ಅಂದರೆ ದೈಹಿಕ ಶಿಕ್ಷಣದಲ್ಲಿ ಆಡಳಿತ ಮತ್ತು ನಿರ್ವಹಣೆ, ಇದು ಆಡಳಿತ ಆಯಿತು. ಇಷ್ಟೆಲ್ಲ ಹೇಳಿರೋದು ನಾವು ಹಿಂದೆ ಹೇಳಿರೋದು ದೈಹಿಕ ಶಿಕ್ಷಣದ ಇತಿಹಾಸ, ಪ್ರಾಚೀನ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಹೆಂಗಿತ್ತು, ಕ್ರೀಡಾ ತತ್ವಜ್ಞಾನಿಗಳು ಮತ್ತು ಇದು ಯೋಜನೆಗಳು ಮತ್ತು ಸಂಸ್ಥೆಗಳು, ಇಷ್ಟು ದೈಹಿಕ ಶಿಕ್ಷಣದ ಇತಿಹಾಸದಲ್ಲಿ ಬರ್ತವೆ. ಇವಾಗ ದೈಹಿಕ ಶಿಕ್ಷಣದಲ್ಲಿ ಆಡಳಿತ ಮತ್ತು ನಿರ್ವಹಣೆ, ನಾವು BPED ಅಥವಾ MPED ಮಾಡಿದಾಗ ದೈಹಿಕ ಶಿಕ್ಷಣದಲ್ಲಿ ಆಡಳಿತ ಮತ್ತು ನಿರ್ವಹಣೆ ಅಂತ ಹೇಳಿ ಒಂದು ಟಾಪಿಕ್ ನಾವೇನು ಮಾಡ್ತೀವಿ ಅಧ್ಯಯನ ಮಾಡ್ತಿದ್ದು. BPED ಮಾಡಿದವರಿಗೆ ಸೆಕೆಂಡ್ ಇಯರ್ಗೆ ಇದೆ ಇದು ದೈಹಿಕ ಶಿಕ್ಷಣದಲ್ಲಿ ಆಡಳಿತ ಮತ್ತು ನಿರ್ವಹಣೆ, ಆಡಳಿತ ಹೆಂಗೆ ಮಾಡಬೇಕು ಮತ್ತು ಅದು ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಶೈಕ್ಷಣಿಕ ನಿರ್ವಹಣೆ, ಅರ್ಥ, ಪರಿಕಲ್ಪನೆ, ವ್ಯಾಪ್ತಿ, ತತ್ವಗಳು, ಕಾರ್ಯಗಳು. ಅಂದರೆ ದೈಹಿಕ ಶಿಕ್ಷಣದಲ್ಲಿ ಶೈಕ್ಷಣಿಕ ನಿರ್ವಹಣೆಯ ಅರ್ಥ ಏನು, ಅದರ ಪರಿಕಲ್ಪನೆ, ಅದು ವ್ಯಾಪ್ತಿ ಎಷ್ಟು ಆಳವಾಗಿ ವ್ಯಾಪಿಸಿದೆ ಅಂತೀವಿ, ಹಾಗೆ ಅದರ ತತ್ವಗಳು ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊತೀವಿ. ದೈಹಿಕ ಶಿಕ್ಷಣದ ನಿರ್ವಹಣೆ, ಸಂಘಟನೆ, ಅರ್ಥ, ತತ್ವಗಳು, ಯೋಜನೆಗಳು, ಕಾರ್ಯಗಳು, ಆಡಳಿತ, ಅರ್ಥ ಪ್ರಾಮುಖ್ಯತೆ,
ಕಾರ್ಯಗಳು, ಕೌಶಲ್ಯಗಳು, ಪ್ರಕಾರಗಳು, ಮಾರ್ಗದರ್ಶಿ ಮತ್ತು ಅರ್ಹತೆ. ಇದೇನು ದೈಹಿಕ ಶಿಕ್ಷಣದ ನಿರ್ವಹಣೆಯಲ್ಲಿ ಸಂಘಟನೆಯ ಅರ್ಥ ಅಂಥೇಳಿ ನಾವು ತಿಳ್ಕೊತೀವಿ. ದೈಹಿಕ ಶಿಕ್ಷಣದ ಉಪಕರಣಗಳು. ದೈಹಿಕ ಶಿಕ್ಷಣದಲ್ಲಿ ಉಪಕರಣಗಳು ಬರ್ತವೆ. ಉಪಕರಣಗಳ ಆಯ್ಕೆ ಹೆಂಗಿರಬೇಕು, ಅದು ಕೊಳ್ಳುವ ವಿಧಾನ ಹೆಂಗಿರಬೇಕು, ಹೆಂಗೆ ಸಂಗ್ರಹಿಸ್ಕೋಬೇಕು, ಹೆಂಗೆ ಇಡಬೇಕು, ಅದಕ್ಕೆ ಸಲಕರಣೆಗಳ ರಿಜಿಸ್ಟರು, ಅವಕ್ಕೆ ದಿನ ಬರಿಬೇಕು, ಇವೆಲ್ಲ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊತೀವಿ. ಹಾಗೆ ಪರಿಚಯ ಮತ್ತು ವ್ಯಾಖ್ಯೆ. ಸಂಘಟನೆಯ ಪರಿಚಯ, ಅದರ ಅರ್ಥ, ವ್ಯಾಖ್ಯೆ ತಿಳ್ಕೊತೀವಿ. ಹಾಗೆ ಸಂಘಟನೆಯ ಗುರಿಗಳು, ಅದರ ತತ್ವಗಳು, ಇವೆಲ್ಲದರ ಬಗ್ಗೆ ಏನು ಮಾಡ್ತೀವಿ ದೈಹಿಕ ಶಿಕ್ಷಣದ ಆಡಳಿತ ನಂಬಲ್ಲಿ ಈ ಒಂದು ವಿಷಯದಲ್ಲಿ ನಾವೇನು ಮಾಡ್ತೀವಿ ತಿಳ್ಕೊತೀವಿ. ಈಗ ಕ್ರೀಡಾ ಉಪಕರಣಗಳು. ದೈಹಿಕ ಶಿಕ್ಷಣದಲ್ಲಿ ಉಪಕರಣಗಳು ಎನ್ನುವ ಪದವು ವಿಶಾಲ ಅರ್ಥವನ್ನು ಬಳಕೆಯಾಗಿದೆ. ಕ್ರೀಡೆಗೆ ಬೇಕಾದ ಸಲಕರಣೆಗಳು, ಆಟದ ಮೈದಾನದಲ್ಲಿ ಬಳಸುವ ಸಾಮಗ್ರಿಗಳು. ಕ್ರೀಡೆಗೆ ಬೇಕಾದಂತಹ ಸಲಕರಣೆಗಳು ಮಾಡ್ತೀವಿ ನಾವು ಆಟದ ಮೈದಾನದಲ್ಲಿ ಬಳಸ್ತೀವಿ. ದೈಹಿಕ ಶಿಕ್ಷಣ ಚಟುವಟಿಕೆಯಲ್ಲಿ ಬಳಸುವ ಉಪಕರಣಗಳನ್ನು ನಾವೇನು ಮಾಡ್ತೀವಿ ಮುಖ್ಯವಾಗಿ 2 ಭಾಗಗಳಾಗಿ ಮಾಡ್ತೀವಿ. ಒಂದು ನಶಿಸದ ಅಥವಾ ಶಾಶ್ವತ ಉಪಕರಣಗಳು, ಇನ್ನೊಂದು ನಶಿಸುವ ಅಥವಾ ತಾತ್ಕಾಲಿಕ ಉಪಕರಣಗಳು. ಪ್ಯಾರಲಲ್ ಬಾರ್, ಇದೇನು ಮಾಡ್ತೀವಿ ನಾವು ಪ್ಯಾರಲಲ್ ಬಾರು, ಹೈ ಜಂಪ್ ಸ್ಟ್ಯಾಂಡು, ಶಾರ್ಟ್ ಪುಟ್ಟು, ಹಡಲ್ಸು, ಇವೆಲ್ಲ ಏನು ಬೇಗ ನಶಿಸಿ ಹೋಗೋದಿಲ್ಲ. ಇವು ಶಾಶ್ವತವಾಗಿ ಇಟ್ಕೋಬೋದು. ಶಾಶ್ವತವಾಗಿ 10-15 ವರ್ಷ ಇಟ್ಕೊಳ್ಬೋದು. ಆದರೆ ಕ್ರಮೇಣವಾಗಿ ಹೋಗ್ತವೆ. ಆದರೆ ಇವು ಸಡನ್ಲಿಸಿ ಹಾಳಾಗಲ್ಲ. ಅದಕ್ಕೆ ಏನಾಗಲ್ಲ, ಬೇಗ ನಶಿಸದ ಉಪಕರಣಗಳು ಅಂತೇಳಿ ಕರಿತೀವಿ. ಹಾಗೆ ಬೇಗ ನಶಿಸುವ ಅಥವಾ ತಾತ್ಕಾಲಿಕವಾಗಿ ಇರುವಂಥ ಉಪಕರಣಗಳು ಅಂದರೆ ನೆಟ್ಗಳು, ನೆಟ್ ಹರಿದೋಯ್ತವೆ. ವಾಲಿಬಾಲ್ ನೆಟ್ ಆಗಿರ್ಬೋದು, ಫುಟ್ಬಾಲ್ ನೆಟ್ ಆಗಿರ್ಬೋದು, ಬೇರೆ ಯಾವುದೇ ಗೇಮ್ಸ್ಗಳು ನೆಟ್ ಆಗಿರ್ಬೋದು, ಏನಾಗುತ್ತೆ ಬೇಗ ಹೋಗುತ್ತೆ. ಹಾಗೆ ಚೆಂಡುಗಳು ಕೂಡ ಏನು ಮಾಡ್ತವೆ ಬೇಗ ನಶಿಸಿ ಹೋಗ್ತದೆ. ಶಟಲ್ಗಳು, ಇವೆಲ್ಲ ಏನು ಬೇಗ ನಶಿಸಿ ಹೋಗುವಂತಹ ಉಪಕರಣಗಳು ಅಂಥೇಳಿ ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಬರುತ್ತೆ. ನಾವು ಪಾಠಗಳು ಅಂದ್ರೆ ಅದು ಓದೋ ಟೈಮ್ನಾಗ ಬುಕ್ಸಲ್ಲಿ ನೋಡಿಕೊಂಡು ನೋಡೋಣ. ಇವಾಗ ಕ್ರೀಡಾಧಿಕಾರತ್ವದ ತತ್ವಗಳು ಮತ್ತು ಕ್ರೀಡಾ ತರಬೇತಿ ತತ್ವಗಳು. ಕ್ರೀಡಾಧಿಕಾರಿ ಹೆಂಗಿರಬೇಕು, ಆ ತತ್ವಗಳು ಯಾವ ತತ್ವಗಳ ಮೇಲೆ ಅವರು ವರ್ತನೆ ಮಾಡಬೇಕು, ಅವರು ಯಾವ್ಯಾವ ತರಬೇತಿ ತತ್ವಗಳಿರಬೇಕು ಅಂತೇಳಿ ಕೊಟ್ಟಿದ್ದಾರೆ. ತರಬೇತಿ ಅಂದ್ರೇನು ಟ್ರೈನಿಂಗು. ಹಿಂದಿನ ಕಾಲದಲ್ಲಿ ಯುದ್ಧ ಕೌಶಲ್ಯ ಮತ್ತು ದೈಹಿಕ ಸಾಮರ್ಥ್ಯಗಳನ್ನು ತರಲು ತರಬೇತಿ ಏನು ಮಾಡಲಾಯಿತು ಕೊಡಲಾಗ್ತಾಯಿತ್ತು. ಆದ್ದರಿಂದ ಯಾವುದೇ ವಿಷಯ ಅಥವಾ ಚಟುವಟಿಕೆ ನಿಪುಣತೆಗಳು ಬೆಳೆಯಬೇಕಾದರೆ ಅಲ್ಲೇನು ಬೇಕು ನಮಗೆ ಮುಖ್ಯವಾಗಿ ತರಬೇತಿ ಬೇಕು. ಹಾಗೆ ನಿಪುಣತೆಗಳು ಕೂಡ ಬೇಕು. ತರಬೇತಿ ಬಗ್ಗೆ ಏನು ಮಾಡ್ತೀವಿ ತಿಳ್ಕೊತೀವಿ ವಿಷಯದಲ್ಲಿ. ದೈಹಿಕ ಶಿಕ್ಷಣದ ತತ್ವಜ್ಞಾನ. ದೈಹಿಕ ಶಿಕ್ಷಣದಲ್ಲಿ ತತ್ವಜ್ಞಾನ ಅಂದರೆ ಫಿಲಾಸಫಿ ಬಗ್ಗೆ ಏನು ಮಾಡ್ತೀವಿ ಇಲ್ಲಿ ತಿಳ್ಕೊತೀವಿ. ತತ್ವಜ್ಞಾನದ ವ್ಯಾಖ್ಯೆಗಳು, ಇದನ್ನು ಕೂಡ BPEDಗೆ ಒಂದು ಸಿಲೆಬಸ್ ಇರುತ್ತೆ. ತತ್ವಜ್ಞಾನದ ಶಾಖೆಗಳು ಯಾವಂದರೆ ಮೂಲಶಾಸ್ತ್ರ, ನೀತಿಶಾಸ್ತ್ರ, ತರ್ಕಶಾಸ್ತ್ರ. ಮೂಲಶಾಸ್ತ್ರಕ್ಕೆ ಅಕ್ಸಿಯಾಲಜಿ ಅಂತೀವಿ, ನೀತಿಶಾಸ್ತ್ರಕ್ಕೆ ಎಥಿಕ್ಸ್, ತರ್ಕಶಾಸ್ತ್ರಕ್ಕೆ ಲಾಜಿಕ್ ಅಂಥೇಳಿ. ಇವೇನೋ ಇಂಗ್ಲೀಷಲ್ಲಿ ನಮ್ಮ ಕನ್ನಡದಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ನೀಡ್ ಆಫ್ ಫಿಸಿಯಾಲಜಿ ಇನ್ ಫಿಸಿಕಲ್ ಎಜುಕೇಷನ್ ಅಂದರೆ ನಮಗೆ ಫಿಲಾಸಫಿ ಯಾಕೆ ಬೇಕು, ಅದು ಯಾಕೆ ನೀಡಿದೆ ನಮಗೆ ದೈಹಿಕ ಶಿಕ್ಷಣದಲ್ಲಿ ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ. ದೈಹಿಕ ಚಟುವಟಿಕೆಗಳನ್ನು ಮತ್ತು ವಿವಿಧ ನಿಪುಣತೆ ಕಲಿಯಲು ಈ ವಿಧಾನಗಳನ್ನು ಅನುಸರಿಸಬೇಕು. ವ್ಯಕ್ತಿಯ ನಡತೆ, ವ್ಯಕ್ತಿತ್ವ, ದೈಹಿಕ ರಚನೆಯಲ್ಲಿ ಒಳ್ಳೆಯ ದೈಹಿಕ ಚಲನೆಗಳ ಬಗ್ಗೆ ಏನು ಮಾಡ್ತೀವಿ ಈ ಫಿಲಾಸಫಿಯಲ್ಲಿ ತಿಳ್ಕೊತೀವಿ. ಇವಾಗ ಜೀವಶಾಸ್ತ್ರದ ಆಧಾರ ಅಂದರೆ ಅನಾಟಮಿಯಲ್ಲಿ ಬರುತ್ತೆ. ಇಲ್ಲಿ ಜೀವಶಾಸ್ತ್ರದ ವ್ಯಾಖ್ಯೆ ಮತ್ತು ಸಜೀವ ವಸ್ತುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹೇಗೆ ಹೊಂದಿದೆ, ಪ್ರೇರಣೆಗಳಿಗೆ ಪ್ರತಿಕ್ರಿಯೆ ನೀಡುವುದು, ಪರಿಸರದಲ್ಲಾಗುವ ಬದಲಾವಣೆ ಹೊಂದಿಕೊಳ್ಳುವ ಸಾಮರ್ಥ್ಯ, ಇವೆಲ್ಲ ಏನು ಮಾಡ್ತೀವಿ ನಾವು ಜೀವಶಾಸ್ತ್ರದಲ್ಲಿ ತಿಳ್ಕೊತೀವಿ. ಇವಾಗ ಸೈಕಾಲಜಿ ಬರುತ್ತೆ. ಇವಾಗೇನು ಬರುತ್ತೆ ಸೈಕಾಲಜಿನೂ ಕೂಡ ಏನು ಮಾಡ್ತದೆ ದೈಹಿಕ ಶಿಕ್ಷಣದಲ್ಲಿ ಒಂದು ಟಾಪಿಕ್ಕಾಗಿ ಸೇರಿಸಿದ್ದಾರೆ. ಇಲ್ಲಿ ದೈಹಿಕ ಶಿಕ್ಷಣದಲ್ಲಿ ನಾವು ಸೈಕಾಲಜಿ ಏನೇನು ತಿಳ್ಕೊತೀವಿ ಅಂದರೆ ಸೈಕಾಲಜಿ ಅರ್ಥ ಅಂದರೆ ಮನೋವಿಜ್ಞಾನದ ಅರ್ಥ, ಅದರ ವಿಧಾನಗಳು, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯಾನಗಳು, ವ್ಯಾಪ್ತಿ, ವಿಕಾಸದ ಪರಿಕಲ್ಪನೆ, ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ, ವಿಕಾಸದ ತತ್ವಗಳು, ವಿಕಾಸದ ಹಂತಗಳು, ಪ್ರೌಢವ್ಯವಸ್ಥೆ ಅಂದರೆ ಇಲ್ಲೇನು ಮಾಡ್ತೀವಿ ಮನೋವಿಜ್ಞಾನದ ಅರ್ಥ ತಿಳ್ಕೊತೀವಿ, ಅದರ ವಿಧಾನಗಳು, ಅಂತರವಲೋಕನ, ವೀಕ್ಷಣ ವಿಧಾನ ಬರುತ್ತಲ್ಲ ಅವು ತಿಳ್ಕೊತೀವಿ. ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ತಿಳ್ಕೊತೀವಿ, ಅದರ ವ್ಯಾಖ್ಯೆ ತಿಳ್ಕೊತೀವಿ, ಅದು ಎಷ್ಟು ವ್ಯಾಪ್ತಿ ಹರಡಿಕೊಂಡಿದೆ ಅದ್ರ ಬಗ್ಗೆ ತಿಳ್ಕೊತೀವಿ. ವಿಕಾಸದ ಪರಿಕಲ್ಪನೆ ಅಂದರೆ ವಿಕಾಸ ಹೆಂಗೆ ಬೆಳವಣಿಗೆ ಹೊಂದಿದ್ದು, ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ತತ್ವಗಳು, ವ್ಯತ್ಯಾಸಗಳು, ವಿಕಾಸದ ಹಂತಗಳು, ಪ್ರೌಢವ್ಯವಸ್ಥೆಯಲ್ಲಿ ಹೆಂಗಿತ್ತು,
ಪ್ರಾಥಮಿಕ ವ್ಯವಸ್ಥೆ ಇವೆಲ್ಲ ಏನು ಮಾಡ್ತೀವಿ ನಾವು ಈ ವಿಕಾಸದಲ್ಲಿ ತಿಳ್ಕೊತೀವಿ. ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು? ಕಲಿಕೆಯ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತಾವೆ ಅಂದರೆ ಅಭಿಪ್ರೇರಣೆ ಬೀರುತ್ತೆ, ಅಭಿವ್ಯಕ್ತಿಗಳು, ಕಲಿಕೆಯ ವರ್ಗಾವಣೆಯ ಬುದ್ಧಿಶಕ್ತಿ, ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ, ಸೃಜನಶೀಲತೆ ಇವೆಲ್ಲ ಏನು ಮಾಡ್ತವೆ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ. ಈ ಒಂದು ಸೈಕಾಲಜಿ ಏನು ಮಾಡ್ತದೆ ಅಂದರೆ ನಮಗೆ GK ಫಸ್ಟ್ ಪೇಪರಲ್ಲಿಯೂ ಕೂಡ ಬರುತ್ತೆ, ನಮಗೆ ನಮ್ಮದು ಓನ್ ಪೇಪರಲ್ಲಿಯೂ ಕೂಡ ಏನು ಬರುತ್ತೆ ಈ ಸೈಕಾಲಜಿ ಬರುತ್ತೆ. ಅದಕ್ಕೆ ಸೈಕಾಲಜಿ ಸ್ವಲ್ಪ ನೀಟಾಗಿ ಇವಾಗ ನೆಕ್ಸ್ಟು ಮನೋರಂಜನೆ ಮತ್ತು ಮನೋರಂಜನಾ ಆಟಗಳು. ಮನೋರಂಜನೆ ಅಂದ್ರೇನು ಮತ್ತು ಮನೋರಂಜನಾ ಆಟಗಳು ಯಾವ್ಯಾವು ಅಂಥೇಳಿ. ಇವಾಗ ಮನೋರಂಜನೆ ಮತ್ತು ಮನೋರಂಜನಾ ಆಟಗಳು ಯಾವ್ಯಾವು ಅಂಥೇಳಿ. ಮನೋರಂಜನೆ ಅಂದರೆ ಕ್ರೀಡೆ ಮತ್ತು ಮನೋಲ್ಲಾಸದ ಕ್ರೀಡೆಗಳ ಉದ್ದೇಶಗಳು, ಸ್ಪರ್ಧೆಯ ಪ್ರಕಾರಗಳು, ಮನೋಲ್ಲಾಸದ ಅರ್ಥ, ಮನೋಲ್ಲಾಸದ ವ್ಯಾಪ್ತಿ, ಮಹತ್ವ, ಉದ್ದೇಶಗಳು, ಮನೋಲ್ಲಾಸದ ಮಟ್ಟಗಳು, ಮನೋಲ್ಲಾಸ ಒದಗಿಸುವ ಮಾಧ್ಯಮಗಳು ಇವೆಲ್ಲ ಏನು ಮಾಡ್ತೀವಿ ಇದ್ರ ಬಗ್ಗೆ ನಾವು ತಿಳ್ಕೊತೀವಿ. ಮನೋರಂಜನೆ ಮತ್ತು ಮನೋರಂಜನಾ ಆಟಗಳು. ಮನೋರಂಜನೆ ಅಂದ್ರೇನು, ಮನೋರಂಜನಾ ಆಟಗಳು ಯಾವ್ಯಾವು ಅಂಥೇಳಿ ನಾವೇನು ಮಾಡ್ತೀವಿ ಇಲ್ಲಿ ತಿಳ್ಕೊತೀವಿ. ಮನೋರಂಜನೆ ಅರ್ಥ ಆಗಿರ್ಬೋದು, ಅದ್ರದ್ದು ಮಹತ್ವ ಆಗಿರ್ಬೋದು, ಅದ್ರ ವಿಧಗಳಾಗಿರ್ಬೋದು, ಅವೆಲ್ಲ ಏನು ಮಾಡ್ತೀವಿ ನಾವು ಇಲ್ಲಿ ತಿಳ್ಕೊತೀವಿ. ಹಾಗೆ ಶಿಬಿರದ ಅರ್ಥ, ಉದ್ದೇಶ ಏನದ್ರದ್ದು, ಅದರ ವ್ಯಾಪ್ತಿ ಎಷ್ಟು, ಅದರ ಮಹತ್ವ ಏನು, ಪ್ರಕಾರಗಳೆಷ್ಟು, ಚಟುವಟಿಕೆಗಳು ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ತಿಳ್ಕೊತೀವಿ. ಇವಾಗ ಮನೋರಂಜನೆ ಆಯಿತು. ಇವಾಗ ನೆಕ್ಸ್ಟು ಆರೋಗ್ಯ ಶಿಕ್ಷಣ, ಹೆಲ್ತ್ ಎಜುಕೇಷನ್. ಆರೋಗ್ಯ ಶಿಕ್ಷಣದ ಅರ್ಥ, ಅದರ ಅರ್ಥ ತಿಳ್ಕೊತೀವಿ. ಅದರ ಉದ್ದೇಶಗಳ್ಯಾವು, ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸೋದು ಹೇಗೆ, ಶರೀರ ಸಂರಕ್ಷಣೆ ಮತ್ತು ಪರಿಸರ ಪ್ರಜ್ಞೆ, ಶಾಲಾ ಹಂತದಲ್ಲಿ ಆರೋಗ್ಯ ಬೋಧನೆ, ಆರೋಗ್ಯ ತಪಾಸಣೆ ಇವೆಲ್ಲ ಏನು ಮಾಡ್ತೀವಿ ಹೆಲ್ತ್ ಎಜುಕೇಷನಲ್ಲಿ ತಿಳ್ಕೊತೀವಿ. ಇವಾಗ ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅರ್ಥ. ಪ್ರಥಮ ಚಿಕಿತ್ಸೆ ಅಂದ್ರೇನು, ಅದರ ನಿಯಮಗಳು ಹೆಂಗೆ ಮಾಡಬೇಕು, ಅದರ ತತ್ವಗಳು ಯಾವ್ಯಾವು, ಗುರಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅದರಲ್ಲಿ ಏನಿರಬೇಕು ಏನಿರಬಾರ್ದು ಅದೆಲ್ಲರ ಬಗ್ಗೆ ತಿಳ್ಕೊತೀವಿ. ವಿವಿಧ ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಯಾವ್ಯಾವ ನೀಡ್ತೀವಿ ಅಂದರೆ ನಿರ್ಜಲೀಕರಣಕ್ಕೆ, ಗಾಯಗಳು, ರಕ್ತಸ್ರಾವ ಆದಾಗ, ವಿಷ ಸೇವನೆ ಮಾಡಿದಾಗ, ಚೇಳು ಕಡಿತ ಆದಾಗ, ಹಾವು ಕಡಿತ, ಉಸಿರು ಕಟ್ಟುವಿಕೆ ಆದಾಗ, ಮೂರ್ಛೆ ರೋಗ ಬಂದಾಗ, ಆಘಾತ ಅಂದರೆ ಅಪಘಾತ ಆದಾಗ, ಇವೆಲ್ಲ ಟೈಮಲ್ಲಿ ಹೇಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅಂತೇಳಿ ಇದು ಟಾಪಿಕ್ ನಮಗೆ. ಮತ್ತು ನೆಕ್ಸ್ಟು ಸೇಫ್ಟಿ ಎಜುಕೇಷನ್ ಅಂದರೆ ಸುರಕ್ಷತಾ ಶಿಕ್ಷಣ. ಸುರಕ್ಷತಾ ಶಿಕ್ಷಣ ನಮ್ಗೆ ಯಾಕೆ ಬೇಕು ಅಂತಂದರೆ ಅದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಸುರಕ್ಷತಾ ಶಿಕ್ಷಣ ಯಾಕೆ ಬೇಕು ಅಂತೇಳಿ ತಿಳ್ಕೊತೀವಿ. ಅದರ ಅರ್ಥ, ಅದರ ಸಂಚಾರ ನಿಯಮಗಳು, ಜೀಬ್ರಾ ಪಟ್ಟಿ, ವಿವಿಧ ಅಪಘಾತಗಳು ಅಥವಾ ಆಘಾತಗಳು ಮತ್ತು ಎಚ್ಚರಿಕೆಗಳು ಹೆಂಗಿರಬೇಕು, ಬಣ್ಣದ ದೀಪಗಳ ಸಂಕೇತ, ಪಾದಚಾರಿಗಳು ಅನುಸರಿಸಬೇಕಾದ ಸಂಚಾರ ನಿಯಮಗಳು ಇವೆಲ್ಲ ಏನು ಮಾಡ್ತೀವಿ ನಾವು ಸುರಕ್ಷತಾ ಶಿಕ್ಷಣದಲ್ಲಿ ತಿಳ್ಕೊತೀವಿ. ಈಗ ಅಂಗರಚನಾ ಶಾಸ್ತ್ರ, ಇದು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಅಲ್ಲೂ ಜೀವಶಾಸ್ತ್ರನೇ ಬಂದಿತ್ತು, ನೋಡೋಣ ಆಮೇಲೆ ಟಾಪಿಕ್ ವೈಸ್ ಎಲ್ಲ ಟೈಮಲ್ಲಿ ನೋಡ್ತೀನಿ ಇದು. ಇವಾಗ ಅನಾಟಮಿ ನೋಡ್ರಿ. ಜೀವಕೋಶ. ಜೀವಕೋಶ ಅಂದರೆ ಸೆಲ್, ಅಸ್ಥಿಪಂಜರ ವಿವಾಹ ಮತ್ತು ಸ್ನಾಯು ವಿವಾಹ, ಉಸಿರಾಟ ಮಂಡಲ ಹಾಗೆ ನರಮಂಡಲ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಜೀವಕೋಶ ಅಂದರೆ ಸೆಲ್ಲು, ಅಸ್ಥಿಪಂಜರ ವಿವಾಹ ಅಂದರೆ ಸ್ಕೆಲ್ಟಲ್ ಸಿಸ್ಟಮು, ಸಂದುಗಳು ಅಂದರೆ ಜಾಯಿಂಟ್ಸು, ಸ್ನಾಯು ವಿವಾಹ ಅಂದರೆ ಮಸ್ಕ್ಯುಲರ್ ಸಿಸ್ಟಮು, ಉಸಿರಾಟ ಮಂಡಲ ಅಂದರೆ ರೆಸ್ಪಿರೇಟರಿ ಸಿಸ್ಟಮು, ನರಮಂಡಲ ಅಂದರೆ ನರ್ವಸ್ ಸಿಸ್ಟಮು, ಜ್ಞಾನೇಂದ್ರಿಯಗಳಂದರೆ ಸೆನ್ಸರಿ ಆರ್ಗನ್ಸ್. ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಅನಾಟಮಿಯಲ್ಲಿ ತಿಳ್ಕೊತೀವಿ. ಇದೊಂದು ಸೈನ್ಸ್ ಥರ ಟಾಪಿಕ್ ಇರುತ್ತೆ ಇದು. ಇವಾಗ ನೆಕ್ಸ್ಟು ಯೋಗ. ಯೋಗದ ಬಗ್ಗೆನೂ ಕೂಡ ಏನು ಮಾಡ್ತೀವಿ ತಿಳ್ಕೊತೀವಿ. ಯೋಗದ ಅರ್ಥ ಆಗಿರ್ಬೋದು, ಯೋಗದ ಮಹತ್ವ ಆಗಿರ್ಬೋದು, ಅದರ ಪ್ರಯೋಜನ ಏನು, ಸೂರ್ಯ ನಮಸ್ಕಾರಗಳು ಯಾವ್ಯಾವು ಅಂದರೆ ನಾವು ಸೂರ್ಯ ನಮಸ್ಕಾರ 10 ಹಂತದಲ್ಲೂ ಮಾಡ್ತೀವಿ, ನಾವು 12 ಸ್ಟೆಪ್ಪಲ್ಲೂ ಮಾಡ್ತೀವಿ. ಆಸನಗಳ ಪಟ್ಟಿ, ಕ್ರಿಯೆಗಳು ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಯೋಗಾಸನದಲ್ಲಿ ತಿಳ್ಕೊತೀವಿ. ಇಷ್ಟೆಲ್ಲ ಏನಾಯ್ತು ಅಂದರೆ ಇದು ನಮ್ಮ ದೈಹಿಕ ಶಿಕ್ಷಣದ ಒಂದು ಪಠ್ಯಕ್ರಮ ಅಂದರೆ ಪೇಪರ್ 2 ಪರ್ಟಿಕ್ಯುಲರ್ ಪೇಪರ್ ಇರುತ್ತಲ್ಲ ಅದರದ್ದು ಒಂದು ಸಂಬಂಧಪಟ್ಟಂಥ ಒಂದೊಂದು ಇದು ಪಠ್ಯ ವಿಷಯ ಆಗಿರುತ್ತೆ. ಈ ಒಂದು ಪಠ್ಯ ವಿಷಯದ ಆಧಾರದ ಮೇಲೆ ಏನು ಮಾಡಬೇಕು ನಾವು ನಮ್ಮ ತಯಾರಿಯನ್ನು ನಡೆಸಬೇಕು. ಪ್ರತಿಯೊಬ್ಬರು ಸಿಲೆಬಸ್ ಇಟ್ಕೊಂಡು ಏನು ಮಾಡಿ ಸ್ಟಡಿ ಮಾಡಿ. ಹಾಗೆ ಮಾಡಿದರೆ ಮಾತ್ರ ನಮಗೇನಾಗುತ್ತೆ ಸಿಲೆಬಸ್ ಕವರ್ ಆಗುತ್ತೆ. ಇಲ್ಲಾಂದರೆ ನಾವು ಸಿಲೆಬಸ್ ಇರಲಿಲ್ಲ ಅಂದರೆ ಅದು ಓದೋದು ಇದು ಓದೋದು ಈ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಪಠ್ಯಕ್ರಮದ ಅನ್ವಯ ಓದ್ಕೊಂಡಿದ್ರೆ ನಮಗೇನಾಗುತ್ತೆ ಎಕ್ಸಾಮ್ ಬರೀಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ
ಹಾಗೆ ಈ ಏನು ಪಠ್ಯಕ್ರಮ ಹೇಳ್ದಲ್ಲ ಆ ಒಂದು ಪಠ್ಯಕ್ರಮ ಏನು ಮಾಡ್ತೀನಿ ನಾನು ಮುಂದೆ ಒಂದೊಂದು ಟಾಪಿಕ್ ವೈಸ್ ಹೇಳ್ತಾ ಹೋಗ್ತೀನಿ. ಈ ಕಡೆ ಪಠ್ಯಪುಸ್ತಕಗಳು ಅಂದರೆ 6th 10th ಗಂಟೆ ಇರುವಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳು ಕೂಡ ಹೇಳ್ತೀನಿ. ಹಾಗೆ ಇದು ಆಥರ್ ಬುಕ್ಸಲ್ಲಿ ಈ ಒಂದು ವಿಷಯಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಒಬ್ಬ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಒಂದು ಎಕ್ಸಾಮ್ಗೆ ಅಂದರೆ ಫಿಸಿಕಲ್ ಎಜುಕೇಷನ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಓದಿರೋದು ನಾನು ನಿಮಗೆ ಈ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಪರೀಕ್ಷೆಯ ತಯಾರಿಗೆ ಈ ಒಂದು ತರಗತಿಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲನ್ನು ಯಾರೆಲ್ಲ ಈ ಒಂದು ವಿಷಯವನ್ನು ಆಲಿಸಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.